ಸಿಇಟಿನಲ್ಲಿ ಭರ್ಜರಿ ಸಾಧನೆ, ಒಂದಲ್ಲ ಎರಡಲ್ಲ 5 ವಿಷಯಗಳಲ್ಲಿ ಟಾಪರ್. ಈ ವಿಡಿಯೋದಲ್ಲಿ ಈ ಮಾಹಿತಿಯ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಮಿಸ್ ಮಾಡದೆ ಈ ವಿಡಿಯೋವನ್ನು ನೋಡಿ ಮತ್ತು ನಿಮಗೆ ಯಾವ ಉದ್ಯೋಗದ ಬಗ್ಗೆ ಮಾಹಿತಿ ಬೇಕು ಎಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ. ಇಂದು ಸಿಇಟಿ 2026 ಫಲಿತಾಂಶ ಪ್ರಕಟವಾಗಿದೆ. ವೈದ್ಯಕೀಯ ಶಿಕ್ಷಣ ಸಚಿವ ಡಾ. ಶರಣ್ಪ್ರಕಾಶ್ ಪಾಟೀಲ್ ಅವರು ಫಲಿತಾಂಶ ಪ್ರಕಟಿಸಿದ್ದಾರೆ. ಇಂಜಿನಿಯರಿಂಗ್ ಸೇರಿ ವಿವಿಧ ವೃತ್ತಿಪರ ಕೋರ್ಸ್ಗಳಿಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಸಾಮಾನ್ಯ ಪ್ರವೇಶ ಪರೀಕ್ಷೆ ನಡೆಸಿತ್ತು. ಈ ಬಾರಿ ಸುಮಾರು 3,09,014 ವಿದ್ಯಾರ್ಥಿಗಳು ಸಿಇಟಿ ಪರೀಕ್ಷೆ ಬರೆದಿದ್ದರು. ಈ ಪೈಕಿ ಒಟ್ಟು 2,92,782 ವಿದ್ಯಾರ್ಥಿಗಳು ಅರ್ಹರಾಗಿದ್ದಾರೆ. ಆದರೆ ಬೆಂಗಳೂರಿನ ಬಿಎಎಸ್ಸಿ ಕಾಲೇಜ್ ವಿದ್ಯಾರ್ಥಿನಿ ನಯನಾ ಗೋಪಿ ಅವರು ಸಾಧನೆ ಮಾಡಿದ್ದಾರೆ. ಒಂದಲ್ಲ ಎರಡಲ್ಲ 5 ವಿಷಯಗಳಲ್ಲಿ ಟಾಪರ್ ಆಗಿದ್ದಾರೆ. ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ 5 ವಿಷಯಗಳಲ್ಲಿ ಟಾಪರ್ ವಿದ್ಯಾರ್ಥಿನಿ ನಯನಾ ಗೋಪಿ ಅವರು ಬಿ.ಫಾರ್ಮ್, ಡಿ.ಫಾರ್ಮ್, ವೆಟರ್ನರಿ ಮತ್ತು ಯೋಗ ಕೋರ್ಸ್ ಮತ್ತು ನರ್ಸಿಂಗ್ನಲ್ಲಿ ಟಾಪರ್ ಆಗಿ ಹೊರಹೊಮ್ಮಿದ್ದಾರೆ. ನಯನಾ ಗೋಪಿ ಅವರು ನೀಟ್ ಕ್ಲಾಸ್ನಲ್ಲಿದ್ದ ವೇಳೆ ಫಲಿತಾಂಶ ಪ್ರಕಟವಾಗಿದ್ದು, ನ್ಯೂಸ್18 ಮೂಲಕ ಫಲಿತಾಂಶದ ಮಾಹಿತಿ ಪಡೆದರು. ಇನ್ನು ನೆಕ್ಸ್ಟ್ ನೋಡುವುದಾದರೆ ಸಿಇಟಿ ಪರೀಕ್ಷೆಯಲ್ಲಿ ಸಾಧನೆ ಮಾಡಿರೋ ನಯನಾ ಗೋಪಿಯವರು ನ್ಯೂಸ್18 ಕನ್ನಡ ಜೊತೆ ಮಾತನಾಡಿ ಸಂತಸ ಹಂಚಿಕೊಂಡರು. ಸಿಇಟಿ ರಿಸಲ್ಟ್ ಬಗ್ಗೆ ಮಾತನಾಡಿರುವ ಅವರು, ಟಾಪ್ 10ರಲ್ಲಿ ಬರುವ ನಿರೀಕ್ಷೆ ಇತ್ತು. ಟಾಪ್ 1+ ಬಂದಿರುವುದಕ್ಕೆ ಖುಷಿಯಾಗಿದೆ. 5 ವಿಷಯಗಳಲ್ಲಿ ಟಾಪರ್ ಆಗಿರುವುದು ತುಂಬಾನೇ ಖುಷಿ ಕೊಟ್ಟಿದೆ. ನಾನು ಮೆಡಿಕಲ್ ಹೋಗಲು ಇಷ್ಟಪಡುತ್ತೇನೆ. ನೀಟ್ ಪರೀಕ್ಷೆ ಚೆನ್ನಾಗಿ ಬರೆದಿದ್ದೇನೆ. ಆದರೆ ಮತ್ತೊಂದು ಪರೀಕ್ಷೆ ಬರೆಯಬೇಕಲ್ಲ ಎಂದು ವಿದ್ಯಾರ್ಥಿನಿ ನಯನಾ ಗೋಪಿ ಅವರು ಬೇಸರ ಹೊರಹಾಕಿದರು. ಇನ್ನು ಮುಂದುವರೆದು ಮಾತನಾಡಿದ ಅವರು, ನನ್ನ ತಂದೆ ಮತ್ತು ತಾಯಿ ಇಬ್ಬರೂ ಸಾಫ್ಟ್ವೇರ್ ಇಂಜಿನಿಯರ್. ನಾನು ಮೊಬೈಲ್ ಮತ್ತು ಟಿವಿ ಅವಾಯ್ಡ್ ಮಾಡಿ ಪ್ರತಿನಿತ್ಯ ಸುಮಾರು 6ರಿಂದ 7 ಗಂಟೆ ಅಭ್ಯಾಸ ಮಾಡುತ್ತಿದ್ದೆ ಎಂದು ಹೇಳಿದರು. ಇನ್ನು ನೆಕ್ಸ್ಟ್ ನೋಡುವುದಾದರೆ, ನಮ್ಮ ಮೇಲೆ ನಂಬಿಕೆ ಇದ್ರೆ ರ್ಯಾಂಕ್ ಬರುತ್ತೆ. ಇಂಜಿನಿಯರಿಂಗ್ನಲ್ಲಿ ಬೆಂಗಳೂರಿನ ಆರ್.ವಿ. ಕಾಲೇಜು ವಿದ್ಯಾರ್ಥಿನಿ ತನಿಷಾ ಕಾರ್ತಿಕ್ ಅವರು ಮೊದಲ ರ್ಯಾಂಕ್ ಬಂದಿದ್ದಾರೆ. ಈ ಬಗ್ಗೆ ನ್ಯೂಸ್18 ಜೊತೆ ಮಾತನಾಡಿರುವ ಅವರು, ನನ್ನ ಕನಸು ಯಾವಾಗಲೂ ಟಾಪ್ 10 ರ್ಯಾಂಕ್ ಬರಬೇಕು ಅಂತ ಇತ್ತು. ದೇವರ ಕೃಪೆಯಿಂದ ರಾಜ್ಯಕ್ಕೆ ಫಸ್ಟ್ ರ್ಯಾಂಕ್ ಬಂದಿದ್ದೇನೆ. ನನ್ನ ಶಿಕ್ಷಕರು ಹೇಳುತ್ತಿದ್ದರು, ನೀನು ರ್ಯಾಂಕ್ ಬರುತ್ತೀಯಾ ಅಂತ. ಅವರು ಹೇಳೋದು ನನಗೆ ಮೋಟಿವೇಶನ್ ಸಿಗ್ತಿತ್ತು. ಪ್ರತಿದಿನ 7 ಗಂಟೆ ಮಲಗುತ್ತಿದ್ದೆ. ಉಳಿದ ಸಮಯದಿಂದ ಓದಿದ್ದೆ ಜಾಸ್ತಿ. ನಾನು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ನಮ್ಮ ಮೇಲೆ ನಂಬಿಕೆ ಇದ್ರೆ ರ್ಯಾಂಕ್ ಬರುತ್ತೆ. ಶ್ರಮ ಪಟ್ಟರೆ ರ್ಯಾಂಕ್ ಸಿಗುತ್ತೆ. ನನಗೆ ಎಲ್ಲ ವಿಷಯಗಳು ಇಷ್ಟ ಇದ್ದವು. ತುಂಬ ಖುಷಿ ಆಗುತ್ತಿದೆ. 2 ವರ್ಷದ ಶ್ರಮ ಇಂದು ನನಸಾಗಿದೆ ಎಂದು ಹೇಳಿಕೊಂಡಿದ್ದಾರೆ. ಇನ್ನು ರಿಸಲ್ಟ್ ನೋಡುವುದು ಹೇಗೆ ನೋಡುವುದಾದರೆ, ವಿದ್ಯಾರ್ಥಿಗಳು ತಮ್ಮ ಅರ್ಜಿ ಸಂಖ್ಯೆ ಹಾಗೂ ತಮ್ಮ ಹೆಸರಿನ ಮೊದಲ 4 ಅಕ್ಷರಗಳನ್ನು ಬಳಸಿ ಫಲಿತಾಂಶಗಳನ್ನು ನೋಡಬಹುದಾಗಿರುತ್ತದೆ. ಇದಕ್ಕಾಗಿ ಕೆಇಎ ಯ ಅಧಿಕೃತ ವೆಬ್ಸೈಟ್ ಮತ್ತು ಫಲಿತಾಂಶಕ್ಕಾಗಿ ನೀಡಿರುವ ವಿಶೇಷ ಲಿಂಕ್ಗಳನ್ನು ಬಳಸಬಹುದಾಗಿರುತ್ತದೆ. ಇನ್ನು ಫಲಿತಾಂಶವನ್ನು ವೀಕ್ಷಿಸಲು ವಿದ್ಯಾರ್ಥಿಗಳು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಬಹುದಾಗಿರುತ್ತದೆ. ಇನ್ನು ಇದೇ ತರಹದ ಶಿಕ್ಷಣ ಮತ್ತು ಜಾಬ್ ಸಂಬಂಧಿತ ಸುದ್ದಿಗಳನ್ನು ಓದಲು ನಿಮ್ಮ ಜಾಬ್ಸ್ ಆ್ಯಂಡ್ ಎಜುಕೇಷನ್ ಅಪ್ಡೇಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನೋಡುತ್ತಿರುವವರು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ಅಪ್ಡೇಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೆಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಎಲ್ರಿಗೂ ಧನ್ಯವಾದಗಳು.